ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ನಿಮಗೆ ಕಾಣ್ತಾ ಇದೆ. ಪಾನಿಪುರಿ ರೆಡಿ ಇದೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಈಗ ಹೇಗೆ ಮಾಡೋದು ನೋಡೋಣ ಪಾನಿಪುರಿನ. ನಾನು ಲಾಸ್ಟಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ, ಅದನ್ನು ಎಲ್ಲರೂ ದಯವಿಟ್ಟು ಗಮನಿಸಿ ಆಯಿತಾ, ಮಿಸ್ ಮಾಡ್ಕೋಬೇಡಿ. ನೋಡಿ, ರೆಡಿ ಇರುವಂಥ ಪಾನಿಪುರಿ ಇದು. ಪಾನಿಪುರಿ ಒಳಗಡೆಗೆ ಮಸಾಲೆ ಮಿಕ್ಸರು ಮತ್ತು ಮೀಟ ಕೂಡ ಹಾಕಿದ್ದೀನಿ. ಅದೆಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಯಿತಾ. ಇಟ್ಸ್ ವೆರಿ ಟೇಸ್ಟಿ, ಒಂದು ಮಜಾ ಆಗಿರುತ್ತೆ. ಈಗ ಹಾಲಿಡೇಸ್ ಟೈಮಲ್ಲಿ ಮಕ್ಕಳಿಗೆ ಮಾಡಿಕೊಟ್ಟಂತೂ ಭಾಳ ಖುಷಿ ಅನಿಸುತ್ತೆ ಅವರಿಗೆ. ಪೂರಿ ಇದು ರೆಡಿಮೇಡ್ ಸಿಗುತ್ತೆ, ನಾನು ರೆಡಿಮೇಡ್ ತೊಗೊಂಡಿದ್ದೀನಿ, ಪ್ಯಾಕೆಟಲ್ಲಿ ಬರುತ್ತೆ. ಈ ಪೂರಿನ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಅದರೊಳಗಡೆ ಏನು ಫಿಲ್ ಮಾಡಬೇಕು ಅಂದರೆ ಬೇಯಿಸಿದಂಥ ಬಟಾಣಿ, ಬೆಂದಿರುವ ಬಟಾಣಿ, ಆಮೇಲೆ ಇದು ಮಿಕ್ಸರ್, ಅದಕ್ಕೆ ಹಾಕುವಂಥ ಮಿಕ್ಸರು, ಮತ್ತು ಕ್ಯಾರೆಟ್, ತುರಿದಿರುವಂಥ ಕ್ಯಾರೆಟು, ಆಲೂಗಡ್ಡೆ, ಬೆಂದಿರುವ ಆಲೂಗಡ್ಡೆ, ಒಂದು ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಟಂಥ ಒಂದು ಈರುಳ್ಳಿ. ಇದಿಷ್ಟು ರೆಡಿ ಮಾಡಿಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಇದು ಬ್ಲ್ಯಾಕ್ ಸಾಲ್ಟ್, ಇದು ಬ್ಲ್ಯಾಕ್ ಸಾಲ್ಟು, ಚಾಟ್ ಮಸಾಲ, ಚಿಲ್ಲಿ ಪೌಡರ್, ಇದಿಷ್ಟು ಹಾಕಬೇಕು ಆಯಿತಾ. ಇದಿಷ್ಟನ್ನು ಸ್ವಲ್ಪ ಹಾಕ್ಕೊಳ್ಳಿ. ಈಗ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಆಮೇಲೆ ಚಾಟ್ ಮಸಾಲನ ಸ್ವಲ್ಪ ಹಾಕ್ಕೊಳ್ಬೇಕು. ಚಾಟ್ ಮಸಾಲ ಹಾಕುವಾಗ ಅದಕ್ಕಾದರೆ ಅದ ಒಂದು ಟೇಸ್ಟ್ ಇರುತ್ತೆ. ಇದೆಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡಿ, ಹಾಗೇ ಅದಕ್ಕೆಲ್ಲ ಹೊಂದ್ಕೊಳ್ಳುತ್ತೆ. ಸ್ಪೂನಲ್ಲಾದರೆ ಸೇರಲಾಗಿ ಒಟ್ಟಿಗೆ. ಈಗ ಪೂರಿನ ಮಧ್ಯದಲ್ಲಿ ಬೆರಳಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಹೋಲ್ ಮಾಡಿದ್ರೆ ಅದರೊಳಗಡೆ ಇದನ್ನು ಫಿಲ್ ಮಾಡ್ಕೊಳ್ಬೇಕು. ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ವಲ್ಲ ಅದನ್ನ ಫಿಲ್ ಮಾಡ್ಕೊಳ್ಳೋದು. ಪಾನಿನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಎಲ್ಲದಕ್ಕೂ ಈ ಶಾವಿಗೆ ಇದೆ ನೋಡಿ, ಮಿಕ್ಸರ್ ಇದೆ ನೋಡಿ, ಇದನ್ನು ಹಾಕ್ಕೊಂಡು ಬರಬೇಕು. ಅದಾದಮೇಲೆ ಮೀಠಾ ಇದೆ, ಸ್ವೀಟದು, ಪಾನಿಪುರಿಗೆ ಅದು ಕೊಡ್ತಾರೆ ಮೀಠಾನ, ಅದನ್ನು ರೆಡಿ ಮಾಡಿದ್ದೀನಿ. ಅದೆಲ್ಲ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತೇಳಿ. ಅದನ್ನು ಎಲ್ಲದಕ್ಕೂ ಹಾಕ್ಕೊಂಡೋಗಿ ಆಮೇಲೆ ಪಾನಿ ಹಾಕ್ಕೊಂಡು ಒಂದೊಂದು ಹಿಡಿ ಹಾಗೇ ಬಾಯಿಗೆ ಹಾಕ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ಅದೇ ತೋರಿಸ್ತೀನಿ ಈಗ ನಾನು ಏನೇನು ಮಾಡಬೇಕು ಅಂತೇಳಿ ಅಂತ. ನೋಡಿ, ಎಲ್ಲದಕ್ಕೂ ಹಾಕ್ಕೊಂಡು ಬಂದಿದ್ದೀನಿ, ಮೀಠಾ ಹಾಕ್ಕೊಂಡು ಬಂದಿದ್ದೀನಿ. ಈಗ ಪಾನಿ ಹಾಕ್ಕೊಳ್ಳೋದು, ತಿನ್ನೋದು ಅಷ್ಟೇ ಬಾಕಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಹಾಕ್ಕೊಂಬಿಟ್ಟು ಅದನ್ನ ತಿನ್ನಬೇಕು, ಅಷ್ಟೇ ಇದ್ರದ್ದು. ಈಗ ಹೇಗೆ ಇದನ್ನು ಮೀಠಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮೀಠಾ ಹಿಂಗೆ ತಿಕ್ಕಾಗಿರಬೇಕು ಆಯಿತಾ. ತುಂಬ ನೀರು ಮಾಡಿಬಿಡ್ಬೇಡಿ, ತಿಕ್ಕಾಗಿದ್ದರೆ ನಮಗೆ ಸ್ವಲ್ಪ ಹಾಕಿದರೆ ಅದು ಕೂತ್ಕೊಳ್ಳುತ್ತೆ ಆ ಪೂರಿ ಒಳಗಡೆಗೆ. ಏನೇನು ಬೇಕು ಅಂದರೆ 2 ಖರ್ಜೂರ ತೊಗೊಂಡಿದ್ದೀನಿ, ಡೇಟ್ಸ್ ಇದು, ಸ್ವಲ್ಪ ಜೀರಿಗೆ, ಜೀರಾ, ಒಂಚೂರು ಸಾಲ್ಟ್, ಉಪ್ಪು, ಮತ್ತು ಹುಣಸೆ ಹಣ್ಣು ಸ್ವಲ್ಪ, ಒಂದು ಚಿಕ್ಕ ಉಂಡೆ ಅಷ್ಟೇ. ಅದಾದಮೇಲೆ ಇದು ಜಾಗ್ರಿ ಪೌಡ್ರು, ಬೆಲ್ಲದ ಪುಡಿ, ಅದಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ರೆಡಿ ಆಗುತ್ತೆ. ನೆಕ್ಸ್ಟ್ ಪಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ನಮ್ಮ ಮನೇಲಿ ಬೆಳೆದಂಥ ಪಾಟಿಂದನೇ ಪುದೀನ ಸೊಪ್ಪು ತೊಗೊಳ್ತಾ ಇದ್ದೀನಿ. ಕೆಲವೊಂದು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಪಾಟಲ್ಲಿ, ಅದು ಕೂಡ ಒಂದು ಟೈಮ್ ಪಾಸ್ ಆಗ್ತದೆ, ಖುಷಿ ಅನಿಸುತ್ತೆ. ಗಿಡಗಳನ್ನ ನೋಡುವಾಗ, ಅದು ಬೆಳೆದಿರೋದು ನೋಡಿದಾಗ ಖುಷಿ ಅನಿಸುತ್ತೆ, ಮೈಂಡ್ ಒಂದು ಫ್ರೆಶ್ ಆಗ್ತದೆ. ಆ ಥರ ಸಣ್ಣ ಪುಟ್ಟ ಗಿಡಗಳನ್ನು ಬೆಳೆಸುವಂಥ ಅಭ್ಯಾಸ ಕೂಡ ಇಟ್ಕೊಳ್ಳಿ. ಈಗ ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪನ್ನ ತೊಗೊಂಡು ಬಂದಿದ್ದೀನಿ. ಅದಕ್ಕೇನೇನು ಬೇಕು ಅಂದರೆ ಪುದೀನ ಸೊಪ್ಪು ಒಂದು ಸ್ವಲ್ಪ, ಆಮೇಲೆ ಜೀರಾ ಇದು, ಅದು ಅಷ್ಟೇ ಸ್ವಲ್ಪ, ಒಂದು ಸಣ್ಣ ಪೀಸ್ ಶುಂಠಿ, ಜಿಂಜರ್ ಅದು, ಮತ್ತು ಹುಣಸೆಹಣ್ಣು, ಸಾಲ್ಟು, ಉಪ್ಪು, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಮೆಣಸಿನ್ಕಾಯಿ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಆಮೇಲೆ ಫಿಲ್ಟ್ರ್ ಮಾಡ್ಕೊಂಡು ಮತ್ತೆ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಹುಳಿ ಕಡಿಮೆ ಇದ್ದರೆ ಲೆಮನ್ ಹಾಕ್ಬೋದು, ಆಪ್ಷನ್ ಅದು. ಹಾಕ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ಳಿ. ಈಗ ಪಾನಿ ಆಯಿತು, ಮೀಠಾ ರೆಡಿ ಇದೆ. ಅದೆಲ್ಲವೂ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ, ತಿನ್ನಲಿಕ್ಕೆ ಟೇಸ್ಟಿಯಾಗಿ ಅದು ಸಿಗುತ್ತೆ ನೋಡಿ. ಈಗ ಎಲ್ಲ ರೆಡಿ ಇದೆ, ಪಾನಿ ಎಲ್ಲ ಹಾಕ್ಕೊಳ್ತೀನಿ. ಲಾಸ್ಟ್ ಟಿಪ್ಸ್ ಏನು ಗೊತ್ತಾ, ದಯವಿಟ್ಟು ಒಬ್ಬರು ಇಬ್ಬರು ಇರೋರಿಗೆ ಮಾತ್ರ ಇದನ್ನ ಮಾಡೋಕ್ಕೆ ಹೋಗಬೇಡಿ. ಟೈಮು ಜಾಸ್ತಿ ಇರುತ್ತೆ, ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ. ಒಬ್ಬರಿಬ್ಬರಾದರೆ ಹೊರಗಡೆನೇ ತಿನ್ನಿ. ಜಾಸ್ತಿ ಜನ ಇದ್ದಾಗ ಮಾಡಿದ್ರೆ
ಅವರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನುವಾಗ ಅದ್ರ ಖುಷಿನೇ ಬೇರೆ, ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಅನಿಸುತ್ತೆ. ಮಾಡೋದು ವರ್ಕೌಟ್ ಆಗುತ್ತೆ. ಆ ಟಿಪ್ಸ್ ಹೇಳೋಕ್ಕೆ ನಿಮ್ಮನ್ನ ನಾನು ಲಾಸ್ಟಲ್ಲಿ ಇಟ್ಕೊಂಡೆ. ಎಲ್ಲರೂ ಇದನ್ನು ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.